ಲೋಕಸಭಾ ಚುನಾವಣೆಗೆ ಬಿಜೆಪಿ ಭರ್ಜರಿ ತಯಾರಿಯನ್ನು ನಡೆಸಿಕೊಂಡಿದೆ. ಶೆಟ್ಟರ್ ಬಿಜೆಪಿ ಸೇರ್ಪಡೆ ಬೆನ್ನಲ್ಲೇ ತಯಾರಿಯನ್ನು ನಡೆಸ್ಕೊಳ್ತಾ ಇರೋದು. ಈಗ ಒಂದು ರೀತಿಯಲ್ಲಿ ಬಿಜೆಪಿಗೆ ಮತ್ತಷ್ಟು ಶಕ್ತಿ ಸಿಕ್ಕಂತಾಗಿದೆ. ಸೊ ಹೀಗಾಗಿ ಉಸ್ತುವಾರಿಗಳ ನೇಮಕ ಆಗುತ್ತೆ, ಲೋಕಸಭಾ ಕ್ಷೇತ್ರಗಳ ಉಸ್ತುವಾರಿಗಳ ನೇಮಕ ಆಗುತ್ತೆ ಅನ್ನುವಂಥ ಡೀಟೇಲ್ಸ್. ಲೋಕಸಭಾ ಚುನಾವಣೆಗೆ ಬಿಜೆಪಿ ಭರ್ಜರಿ ತಯಾರಿ ಮಾಡಿಕೊಳ್ತಾ ಇರೋದು. ಈಗಾಗಲೇ ಜಿಲ್ಲಾ ಉಸ್ತುವಾರಿಗಳಿಗೂ ಕೂಡ ಅಂದರೆ ಬಿಜೆಪಿ ನಾಯಕರು ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಈ ಬೆನ್ನಲ್ಲೇ ಲೋಕಸಮರದಲ್ಲಿ 28ಕ್ಕೆ 28 ಕ್ಷೇತ್ರಗಳನ್ನು ಗೆಲ್ಲೋದಕ್ಕೆ ರಣತಂತ್ರವನ್ನು ರೂಪಿಸ್ತಾ ಇದೆ ಬಿಜೆಪಿ. ಸೊ ಅದಕ್ಕೋಸ್ಕರ ಪ್ರತಿ ಕ್ಷೇತ್ರಕ್ಕೂ ಕೂಡ ಉಸ್ತುವಾರಿಗಳನ್ನು ನೇಮಕ ಮಾಡುವಂಥ ಪ್ರಯತ್ನ ಅವರಿಗೆ ವಹಿಸ್ಬಿಡ್ತಾರೆ ಅನಿಸುತ್ತೆ. ಯಾವ್ಯಾವ ಕ್ಷೇತ್ರದಲ್ಲಿ ಜನರ ನಾಡಿ ಮಿಡಿತ ಯಾವ ರೀತಿ ಇದೆ, ಜನ ಏನನ್ನ ಬಯಸ್ತಿದ್ದಾರೆ, ಜನರ ಮನಸ್ಸು ಗ್ಯಾರಂಟಿ ಕಡೆ ಇದೆಯಾ ಅಥವಾ ಮೋದಿ ಗ್ಯಾರಂಟಿ ಕಡೆ ಇದೆಯಾ, ಸೊ ಅಭಿವೃದ್ಧಿ ಕಡೆ ಇದೆಯಾ, ಏನನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಜನ, ಈ ರೀತಿಯಾಗಿ ತಿಳ್ಕೊಳ್ಬೇಕಲ್ಲ. ಸೊ ಹೀಗಾಗಿ ಉಸ್ತುವಾರಿಗಳ ನೇಮಕ ಆಗುತ್ತೆ. ಲೋಕಸಭಾ ಕ್ಷೇತ್ರಗಳ ಉಸ್ತುವಾರಿಗಳ ನೇಮಕ ಆಗಿ ಅದಾದ ಬಳಿಕ ಯಾವ ನಾಯಕ ಆ ಕ್ಷೇತ್ರದಲ್ಲಿ ಯಾವ ನಾಯಕ ಸೂಟ್ ಆಗ್ತಾ ಅಂದರೆ ಯಾವ ನಾಯಕರನ್ನು ಆಯ್ಕೆ ಮಾಡಿದ್ರೆ ಅಲ್ಲಿ ಗೆಲುವನ್ನು ತಂದು ಕೊಡ್ತಾರೆ, ಜನ ಯಾರನ್ನು ಬೆಂಬಲಿಸ್ತಿದ್ದಾರೆ, ಇವೆಲ್ಲದೂ ಕೂಡ ಆಗಬೇಕು. ಸೊ ಹೀಗಾಗಿ ಲೋಕಸಭೆ ಚುನಾವಣೆಗೆ ಬಿಜೆಪಿ ಭರ್ಜರಿ ತಯಾರಿಯನ್ನು ಮಾಡ್ಕೊಳ್ತಾ ಇರೋದು. ನೋಡಿ, ಈಗಾಗಲೇ ಗಮನಿಸ್ತಾ ಇರ್ಬೋದು, ಜಗದೀಶ್ ಶೆಟ್ಟರ್ ಆಗಿರ್ಬೋದು, ಈಗಾಗಲೇ ಬಿಜೆಪಿ ಸೇರ್ಪಡೆ ಬೆನ್ನಲ್ಲೇ ಅವ್ರಿಗೂ ಕೂಡ ಬಿಜೆಪಿ ಬಿಗ್ ಆಫರ್ ನೀಡ್ತೀವಿ ಅಂತ. ಮತ್ತೊಂದು ಕಡೆ ಲೋಕಸಭಾ ಸಮರ ಹತ್ರ ಬರ್ತಿದ್ದಂತೆ ಆ ಕಡೆ ಲಕ್ಷ್ಮಣ ಸವದಿಗೂ ಕೂಡ ಗಾಳ ಹಾಕಿರೋದು. ಜನಾರ್ದನ್ ರೆಡ್ಡಿ ಕೂಡ ಬಿಜೆಪಿಗೆ ಬರೋದಾದರೆ ಕೆಲವೊಂದು ಕಂಡೀಷನ್ಸ್ ಹಾಕಿರೋದು, ಅವರಿಗೆ ಯಾವ ಕ್ಷೇತ್ರಗಳನ್ನು ಕೊಡಬೇಕು ಅಂಥೇಳಿ ಹೈಕಮಾಂಡ್ ತೀರ್ಮಾನ ಮಾಡೋದು. ಸೊ ಜೊತೆಗೆ ಈಗಾಗಲೇ ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಕೂಡ ಹೇಳಿದ್ದಾರೆ 28ಕ್ಕೆ 28 ಕ್ಷೇತ್ರ ಕೂಡ ನಾವು ಗೆಲ್ತೀವಿ ಅಂತ. ಅದಕ್ಕೋಸ್ಕರ ಕೆಲಸ ಮಾಡಬೇಕು, ಅದಕ್ಕೋಸ್ಕರ ಉಸ್ತುವಾರಿಗಳ ನೇಮಕ ಆಗಬೇಕು.